ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿಯು ಪ್ರಸ್ತುತ ಸಾಲಿನಲ್ಲಿ 16 ಲಕ್ಷ ರೂಪಾಯಿ ಲಾಭವನ್ನ ಹೊಂದಿದೆ ಹಾಗೂ ಸದಸ್ಯರಿಗೆ ಪ್ರತಿಶತ 10ರಷ್ಟು ಲಾಭಾಂಶವನ್ನ ನೀಡುವುದಾಗಿ ಸಹಕಾರಿಯ ಅಧ್ಯಕ್ಷ ನ್ಯಾಯವಾದಿ ರಾಜ್ ಕೋತ್ ಹೇಳಿದ್ರು. ಅವರು ಸಹಕಾರಿಯ ಸಭಾಭವನದಲ್ಲಿ ನಡೆದ 32ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಸಹಕಾರಿಯು 834 ಸದಸ್ಯರನ್ನ ಹೊಂದಿದ 27 ಲಕ್ಷ ರೂಪಾಯಿ ಷೇರು ಬಂಡವಾಳ, 1,25 ಲಕ್ಷ ರೂಪಾಯಿ ಇತರೆ ನಿಧಿ, 7,51 ಲಕ್ಷ ರೂಪಾಯಿ ಠೇವಣಿಯನ್ನ ಹೊಂದಿದೆ ಎಂದರು. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಘವು 1/2/1995 ಶ್ರೀ ಸದಾಶಿವ ಮಳವಡೆಯವರ ನೇತೃತ್ವದಲ್ಲಿ ಸ್ಥಾಪಿತಗೊಂಡಿದ್ದು ಪ್ರಗತಿಯಲ್ಲಿ ನಡೆಯುತ್ತಿದೆ. 1995-1925 ಅಂದರೆ ಸುಮಾರು 30 ವರ್ಷಗಳಿಂದ ಈ ನಮ್ಮ ಸಂಘವು ಯಾವುದೇ ಕಳಂಕ ಬರುವಂಥ ಯಾವುದೇ ಸಂದರ್ಭ ಬಂದಿರೋದಿಲ್ಲ. ಈ ಒಂದು ಆಧಾರದ ಮೇಲೆ ನಮ್ಮ ಸಂಘಕ್ಕೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಗಮ ಬೆಂಗಳೂರು ಇವರು ಹೋದ ವರ್ಷ ನಮಗೆ ಉತ್ತಮ ಸಹಕಾರಿ ಅಂತ ಉತ್ತಮ ಸೌಹಾರ್ದ ಸಹಕಾರಿ ಅಂತ ಪ್ರಶಸ್ತಿ ನೀಡುತ್ತಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಅದು ಅಲ್ಲದೆ ನಮ್ಮ ಸಂಘವು ಚಿಕ್ಕದಾದರೂ ಚಕ್ಕದಾಗಿದೆ. ಸಹಕಾರಿಯ ಸದಸ್ಯ ನ್ಯಾಯವಾದಿ ಸಂಜಯ್ ಚೌಗಲ ಮಾತನಾಡಿ, ಸಹಕಾರಿಯು ಸುಸಜ್ಜಿತವಾದ ಕಟ್ಟಡವನ್ನ ಹೊಂದಿದ ಎಲ್ಲ ವ್ಯವಹಾರಗಳನ್ನ ಗಣನೀಕೃತ ಮಾಡಲಾಗಿದೆ. ಅದಕ್ಕೆ ಸದಸ್ಯರು ಸಹಕಾರಿಯೊಂದಿಗೆ ಉತ್ತಮ ಬಾಂಧವ್ಯವಿಟ್ಟು ಸಹಕಾರಿಯಿಂದ ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿ ಮಾಡುವಂತೆ ಕರೆ ನೀಡಿದ್ರು. ಸಂತೋಷದ ಸಂಗತಿ ಹೇಳಬಯಸ್ತೇನೆ. ಈ ಕಳೆದ 32 ವರ್ಷಗಳಿಂದ ನಮ್ಮ ಸಂಘ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಕೊಂಡು ಲಾಭ ಪಡ್ಕೊಳ್ತಾ ಬಂದಿದೆ. ಈ ವರ್ಷ ಕಳೆದ ವರ್ಷ ನಮ್ಮ ಸಂಘಕ್ಕೆ 16,07,800 ರೂಪಾಯಿ ಅಷ್ಟು ನೆಟ್ ಪ್ರಾಫಿಟ್ ನಿವ್ವಳ ಲಾಭ ಆಗಿದೆ. ಮತ್ತು ನಮ್ಮ ಎಲ್ಲ ಸಂಘದ ಸದಸ್ಯರಿಗೆ ನಾವು 10% ಡಿವಿಡೆಂಡನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಈ 32ನೇ ವಾರ್ಷಿಕ ಮಹಾಸಭೆಗೆ ನಾವೆಲ್ಲರೂ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟದಾಗಿ ನಾನು ನನ್ನ ಪರವಾಗಿ ಹಾಗೂ ನಮ್ಮ ಸಂಘದ ಎಲ್ಲ ಸಂಚಾಲಕ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತುಂಬ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಧುಕರ ಎರಡೋಳೆ, ವಿಜೇಂದ್ರ ನಲ್ವಡೆ, ಪ್ರಹ್ಲಾದ್ ಕದಂ, ಪದ್ಮಾ ಸಂಜಯ್ ಚೌಗಲ, ಶಾಂತಾ ರೂಪಚಂದ್ ಕದಂ, ಶ್ವೇತಾ ಮುಕುಂದ ಕುಲಕರ್ಣಿ, ಕೃಷ್ಣ ವಚಕಲ, ಮಾರುತಿ ದಿವಟೆ, ವೆಂಕಟೇಶ್ವರ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಅಖ್ತರ್ ಹುಸೇನ್ ರಾಜಗೋಳೆ ಸ್ವಾಗತಿಸಿದ್ರು. ಸುರೇಶ ಹೊಸಮಾನೆ ಕಾರ್ಯಕ್ರಮ ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ಉತ್ತಮ ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಕಾರಿಯ ಸದಸ್ಯರು ಸಿಬ್ಬಂದಿಗಳಾದ ಬಾಬು ತೋಡ್ಕರ, ಲಕ್ಷ್ಮೀ ತೋಡ್ಕರ್, ಬಸವರಾಜ್ ಕೋತೋ, ಅಕ್ಷಯ ಕುರಾಡೆ, ರೋಹಿತ ಶೇರ್ಖಾನ ಉಪಸ್ಥಿತರಿದ್ದರು.